ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ ಮಗಳಿಗೆ ನೀನ್ ಮೋಸ ಮಾಡಿ ಏನು? ನಾನು ನಿಮ್ಮ ಮಗಳಿಗೆ ಮೋಸ ಮಾಡದ್ನ? ವಾಪಸ್ ತಗೊಳ್ಳಿ ನಿಮ್ ಮಾತನ್ನ. ಮತ್ತೆ ಹೆಂಡತಿ ಮೇಲೆ ಅಷ್ಟೊಂದ್ ಪ್ರೀತಿ ಇರೋನು ಆ ಪಲ್ಲವಿನ ಯಾಕೆ ಲಗ್ನಾದಿ? ಆಕಿ ಕುತ್ತಿಗೆಗೆ ಯಾಕೆ ತಾಳಿ ಕಟ್ಟಿದಿ? ಅದಕ್ಕೆ ಕಾರಣನೂ ನೀವೇ. ಏನು? ನಾನ್ ಕಾರಣನ? ನೋಡು, ಸುಮ್ನೆ ನಿನ್ ಕಳ್ಳಾಟಕ್ಕೆ ನನ್ನೇನ್ ಯಾಕೆ ಮದ್ದಿ ತರ್ತಿ? ಕಳ್ಳಾಟ ನಂದಲ್ಲ, ಜೀವದ ಜೊತೆ ಹುಡುಗಾಟ ಆಡಿದ್ ನೀವು. ಅನುಪಮ ನಾನು ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವಳನ್ನ ಮನೆಯಿಂದ ಈಚೆ ಹೋಗ್ಬಿಡ್ದೆ, ಹಾಗೆ ಕೂಡಾಕಿದ್ರಿ. ಅನುಪಮ ಹೇಗೋ ಕಷ್ಟಪಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಜೀವಕ್ಕೆ ಅಪಾಯ ಇದೆ, ಇಲ್ಲಿಂದ ಓಡೋಗು ಅಂದ್ಲು. ನಾನು ಸತ್ರು ಬದುಕಿದ್ರು ನಿನ್ ಜೊತೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ನೀನು ಹೋಗ್ಲೇಬೇಕು ಅಂತ ಹಠ ಮಾಡಿದ್ಲು. ನಾನು ಮತ್ತೆ ಬಂದು ಸೇರ್ತೀನಿ, ನೀವು ಹೋಗು ಅಂದ್ಲು. ಆದ್ರೆ ನೀವು ನನ್ನ ಮೇಲೆ ನಿಮ್ಮ ಗೂಂಡಗಳನ್ನ ಚೂಬಿಟ್ರಿ. ಅವರು ನನ್ನ ಸಾಯ್ಸಕ್ ಬಂದ್ರು. ಜೀವದ ಭಯದಲ್ಲಿ ನಾನು ಸದಾಶಿವನ್ ಕಾಲಿಡ್ದೆ. ನನ್ನ ಆಶ್ರಯ ಕೊಡು, ಕಾಪಾಡು ಅಂದೆ. ನನ್ನ ಇರಕ್ಕೆ ಜಾಗ ಕೊಟ್ರು, ತಿನ್ನಕ್ಕೆ ಅನ್ನ ಕೊಟ್ರು, ಹಾಕೊಳ್ಳೋಕ್ಕೆ ಬಟ್ಟೆ ಕೊಟ್ರು, ಎಲ್ಲ ಆಶ್ರಯ ಕೊಟ್ರು ಸದಾಶಿವ ಅವರು. ಪಲ್ಲವಿ ಅದೇ ಮನೆ ಮಗಳು. ಓಹ್, ಅದಕ್ಕೆ ಆಕಿನ ಲಗ್ನ ಆಗ್ಬಿಟ್ಯಾ? ನಾನು ಪೂರ್ತಿ ಹೇಳೋವರೆಗೂ ಕೇಳಿ. ಲಗ್ನ ಆಗಿ ಆಕಿ ಜೊತೆ ಸಂಸಾರ ಮಾಡ್ಬಿಟ್ಯಾ? ಒಂದ್ ನಿಮಿಷ ಪೂರ್ತಿ ವಿಷಯ ಏನು ಅಂತ ತಿಳ್ಕೊಂಡು ಮಾತಾಡಿ. ಸಾಯ್ತಿದ್ದವನ್ನ ಕಾಪಾಡಿದ್ರಲ್ಲ ಅಂತ ಒಂದು ಋಣ ಇತ್ತು. ಸತ್ತೇ ಹೋಗ್ತಾರೆ ಅನ್ನೋ ಥರ ಆಗ್ಬಿಟ್ರು. ಕಡೆಗಳಿಗಲ್ಲಿ ನಾನು ಸತ್ರೆ ಪಲ್ಲವಿಗೆ ಯಾರು ದಿಕ್ಕಿಲ್ದೆ ಆಗುತ್ತೆ ಅಂತ. ಮದುವೆ ಆಗ್ತೀನಿ ಅಂತ ಮಾತು ಕೊಡು ಅಂತ ಕೇಳಿದ್ರು. ಋಣಕ್ಕೆ ಬಿದ್ದಿದ್ದೆ, ಇಲ್ಲ ಅನ್ನಕ್ಕಾಗಿಲ್ಲ, ಹ್ಞೂ ಅಂತ ಒಪ್ಕೊಂಡೆ. ಹಾಗಂತ ನೀವು ಹೇಳ್ದಂಗೆ ಪಲ್ಲವಿ ಜೊತೆ ಸಂಸಾರ ಮಾಡಿಲ್ಲ. ಅವಳಿಗೆ ಇರೋ ವಿಷಯನೆಲ್ಲ ಹೇಳಿ ಮದುವೆ ಆದರೂ ಕೂಡ ಅವಳಿಂದ ದೂರನೇ ಇದ್ದೆ. ಪ್ರತಿ ಕ್ಷಣ ಪ್ರತಿದಿನ ಅನುಗೋಸ್ಕರ ಹುಡುಕ್ತಾ ಇದ್ದೆ. ನಾನು ಯಾವತ್ತೂ ಅವಳಿಗೆ ಮೋಸ ಮಾಡಿಲ್ಲ. ಪಲ್ಲವಿಗೆ ತಾಳಿ ಕಟ್ಟಿದ್ದೆ ಒಂದು ಬಿಟ್ರೆ ನಾನು ಅವಳನ್ನ ಮುಟ್ಟೂ ಇಲ್ಲ. ಆಗ ಅನುಪಮ ಮತ್ತೆ ಸಿಕ್ಕಿದ್ಲು. ನಾನು ಅನುಪಮನ ಮದುವೆ ಆದೆ. ನನಗೊಂದು ಮಗುನೂ ಆಯ್ತು. ತುಂಬ ಚೆನ್ನಾಗಿದ್ವಿ. ಇನ್ನೇನು ಬೇಡ ಅಂತ ಖುಷಿಯಾಗಿದ್ದೆ. ಆದರೆ ಪಲ್ಲವಿನ ಬಿಟ್ಕೊಡೋ ಥರ ನಾಟಕ ಆಡಿ ಕೊನೆಗೆ ಅನುಪಮ ಹತ್ರ ನನ್ನ ಬಗ್ಗೆ ಹೇಳಿದ್ಲು. ಅನುಪಮಗೆ ಪಲ್ಲವಿ ಹತ್ರ ಮೋಸ ಮಾಡಿದೆ ಅಂತ ಭಾವನೆ ಇತ್ತು. ಆಲ್ರೆಡಿ ನಾನು ಮದುವೆ ಆಗಿ ಆಮೇಲೆ ನನ್ನ ಕುತ್ತಿಗೆಗೆ ತಾಳಿ ಕಟ್ತೀಯ ಅಂತ ನನ್ನ ಹತ್ರ ಜಗಳ ಮಾಡಿದ್ಲು. ಸಾಯೋ ಕೊನೆಗಳಿಗೆ ಇಲ್ಲಿ ನನ್ನ ಮಗುನ ಪಲ್ಲವಿ ಕೈಲಿ ಕೊಟ್ಬಿಟ್ಲು. ಯಾವುದೇ ಕಾರಣಕ್ಕೂ ನನ್ನ ಮಖ ತೋರಿಸ್ಬೇಡ ಅಂದ್ಲು. ನನ್ನ ಹೆಂಡತಿ ಪಲ್ಲವಿ ಮಾಡಿದ ಮೋಸದಿಂದ, ಅವಳು ಆಡಿದ ನಾಟಕದಿಂದ ನಾನು ನನ್ನ ಹೆಂಡತಿನ ಕಳ್ಕೊಂಡೆ. ನನ್ನ ಮಗಳು ನನ್ನಿಂದ ದೂರ ಆದ್ಲು. ಇವತ್ತು ಪಲ್ಲವಿಯಿಂದ ಎಷ್ಟು ಅನ್ಯಾಯ ಆಗಿದೆಯೋ ನಿಮ್ಮಿಂದನೂ ಅಷ್ಟೇ ಅನ್ಯಾಯ ಆಗಿದೆ. ಅದನ್ನ ಬಿಟ್ರೆ ನನ್ನ ಹೆಂಡತಿನ ಮೋಸ ಮಾಡಿಲ್ಲ. ಇವತ್ತು ನನ್ನ ಈ ಪರಿಸ್ಥಿತಿಗೆ ನೀವು ಪಲ್ಲವಿನೇ ಕಾರಣ. ಪಲ್ಲವಿ ಅವರೇ, ಏನಾಯ್ತು? ವಿಕ್ರಾಂತ್ ಅವರೇ, ಇಲ್ಲೇನ್ ನಡೀತಾ ಇದೆ? ಅದು ನಾವಿಬ್ರು ಒಬ್ರೊಬ್ರು ಪ್ರೀತಿನ ಪರಸ್ಪರ ಒಪ್ಕೊಂಡಿದೀವಲ್ಲ, ಅದರ ಸೆಲೆಬ್ರೇಷನ್ ನಡೀತಿದೆ. ಇದೆಲ್ಲ ನಿಜಾನಾ?
ನನಗ್ ನಂಬಕ್ಕೆ ಆಗ್ತಿಲ್ಲ. ನಾನಂತೂ ನನ್ನ ಮನ್ಸಲ್ಲಿರೋದನ್ನ ಈ ಜನ್ಮದಲ್ಲಿ ಮಾತ್ರ ಹೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಏನೋಪ್ಪ ದೊಡ್ಡವರು ಅದೇನ್ ಪ್ಲಾನ್ ಮಾಡಿದ್ರು ಏನೋ, ಮನ್ಸಲ್ಲಿರೋದನ್ನೆಲ್ಲ ಹೊರಗೆ ಹಾಕ್ಸ್ಬಿಟ್ರು. ಪಾಪ ಅಲ್ಲ ಅವರು, ಅವರೆಲ್ಲ ಎಷ್ಟು ಎಫರ್ಟ್ ಹಾಕಿದ್ದಾರೆ. ನಿಜ, ನಮ್ಮಮ್ಮ ನಿಮ್ಮತ್ತೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ನನಗಂತೂ ನೀವು ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀರಾ ಅಂತ ಗೊತ್ತೇ ಇರಲಿಲ್ಲ. ನನಗೂ ಅಷ್ಟೇ. ಮದುವೆ ಆದ್ರೆ ನಿಮ್ಮನ್ನೇ ಆಗೋದು ಅಂತ ನೀವು ಹೇಳಿದ್ರಲ್ಲ, ಅವತ್ತಂತೂ ಸ್ವರ್ಗನೇ ಬಂದು ಅಂಗೈಗೆ ಬಿದ್ದ ಹಾಗಾಯ್ತು. ಥ್ಯಾಂಕ್ಸ್ ವಿಕ್ರಾಂತ್ ಅವರೇ, ನನ್ನ ಲೈಫಿಗೆ ಬಂದಿದ್ದಕ್ಕೆ. ನಿಮಗೂ ಕೂಡ ಥ್ಯಾಂಕ್ಸ್. ಖಾಲಿಯಾಗಿದ್ದ ನಿಮ್ಮ ಹೃದಯಕ್ಕೆ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋ ಪ್ರೇಮಿ ನಾನು. ಓ, ಆಮೇಲೆ ಕತ್ಲೆ ತುಂಬಿರೋ ನನ್ನ ಜಗತ್ತಲ್ಲಿ ಬೆಳಕು ಚೆಲ್ಲಕ್ ಬಂದಿರೋ ದೇವತೆ ನೀವು. ಆಮೇಲೆ ನನ್ನ ಬಾಳಿನ ಸಂತೋಷ ನೀವು. ಆಮೇಲೆ ನನ್ನ ಮಗುವಿನ ತಾಯಿ ನೀವು. ಆಮೇಲೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ನಾನು ಯಾರೋ ಒಬ್ರನ್ನ ಮದ್ವೆ ಆಗ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನಗ್ ಬರೋ ಹುಡ್ಗ ನನಗ್ ಸಂಗಾತಿ ಆಗ್ತಾನೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ ಮಗುಗ್ ತಂದೆ ಆಗ್ತಾನೋ ಅನ್ನೋ ಪ್ರಶ್ನೆನೇ ಕಾಡ್ತಿತ್ತು. ಆದ್ರೆ ಅವತ್ತು ಅನ್ನೋ ವಿಷಯದಲ್ಲಿ ನೀವೊಂದ್ ಮಾತಂದ್ರಲ್ಲ, ನನ್ಗೆ ತೇಜು ಬೇರೆ ಅಲ್ಲ ನೀನು ಬೇರೆ ಅಲ್ಲ ಅಂತ. ಅದು ನನಗೆ ಬರೀ ಮಾತಾಗ ಅನ್ಸಲ್ಲ ವಿಕ್ರಾಂತ್ ಅವ್ರೆ, ಮನ್ಸಿಂದ ಕೊಡೋ ಭರವಸೆ ತರ ಅನ್ನಿಸ್ತು. ನಾನು ಅವತ್ತಾಡಿರೋ ಮಾತನ್ನೇ ಈಗಲೂ ಹೇಳ್ತಾ ಇದ್ದೀನಿ. ತೇಜು ಅನು ನನಗೆ ಯಾವತ್ತೂ ಒಂದೇ.